ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಬೆಳಗ್ಗೆ ನಾವು 5 ಗಂಟೆಗೆ ಉಳ್ವಿ ರೀಚ್ ಆದ್ವಿ. ಹಾಗೆ ರೀಚ್ ಆದ ತಕ್ಷಣ ದೇವ್ರಿಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ನಾವು ಗಾಡಿ ಇರೋ ಪ್ಲೇಸಿಗೆ ಹೋಗ್ಬೇಕಂತ ಹೇಳಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಅಂತೇಳಿ ಬಂದ್ವಿ. ಅಷ್ಟೊತ್ತಾಗಲೇ ಪೂಜೆ ನಡೀತಾ ಇತ್ತು 5 ಗಂಟೆ ಆಗಿತ್ತಲ್ಲ, ಹೀಗಾಗಿ ನಮ್ಗೆ ದೇವ್ರ ದರ್ಶನ ಆಗಲಿಲ್ಲ. ಇನ್ನೊಂದು ಸರಿಗೆ ನಿಮ್ಗೆ ನೇರವಾಗಿ ದೇವ್ರ ದರ್ಶನ ತೋರಿಸ್ತೀನಿ. ದೇವ್ರ ದರ್ಶನ ಮಾಡಿಕೊಂಡು ನಾವು ಮತ್ತೆ ನಡ್ಕೊಂಡು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಗಾಡಿ ಹತ್ರ ಬಂದೀವ್ರಿ. ಬರದ ತಕ್ಷಣ ಭಾಳಷ್ಟು ಚಳಿ ನೋಡ್ರಿ ಇಲ್ಲಿ. ಹೀಗಾಗಿ ಚಹಾ ಅಂತೂ ಬೇಕಲ್ರಿ. ಚಹಾ ಮಾಡ್ತಾಯಿದ್ದಾರೆ ನಮ್ಮ ದೊಡ್ಡಮ್ಮ. ಚಹಾ ಕುಡ್ಕೊಂಡು ಕೂತ್ಕೊಂಡಿವಿ. ಅಷ್ಟರಲ್ಲೇ ಬೆಳಕಾಯ್ತು ನೋಡ್ರಿ. ಹಂಗೆ ನಮ್ಮ ದೊಡ್ಡಮ್ಮ ಕೂತ್ಕೊಲೇ ಇಲ್ರಿ. ಅವ್ರು ಹಂಗೆ ಒಂದು 3 ಕಾಲು ಇಟ್ಟು ಒಲೆ ಹೊಡಿಬಿಟ್ರು ನೋಡ್ರಿ. ನೋಡ್ರಿ, ನಮ್ಮ ಹಳ್ಳಿ ಜನ ಇರೋದ್ರಲ್ಲೇ ಎಷ್ಟು ಸಂತೋಷವಾಗಿ ಖುಷಿ ಪಡ್ತಾರಲ್ಲ. ಈ ಒಂದು ವಾತಾವರಣ ನೋಡಿದರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಹಾಗೆ ಟಿಫನ್ಗೆ ಉಪ್ಪಿಟ್ಟದು ಮಾಡಿದರು. ಚೋಡ ಸ್ವೀಟು ತಿನ್ಕೊಂಡು ಹಾಗೆ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲೇ ಡೈಲಿ ಪ್ರಸಾದ ಇರುತ್ತೆ ರೀ. ಹೀಗಾಗಿ ನಾವು ಕೂಡ ಪ್ರಸಾದ ಮುಗಿಸ್ಕೊಂಡು ಸೀದಾ ಗಾಡಿಗೆ ಬಂದು ಅಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಈವ್ನಿಂಗ್ ಮತ್ತೆ ನಮ್ಮ ದೊಡ್ಡಮ್ಮ ಏನು ಮಾಡಿದರು, ಚಾದು ಮಾಡಿ ಕೂಡ ಒಲೆ ಮೇಲೆ ಮಾಡ್ತಾಯಿದ್ದಾರೆ. ಹಾಗೆ ನೈಟ್ ಎಲ್ಲರೂ ಸೇರಿ ಊಟ ಕೂಡ ಮಾಡಿದ್ವಿ. ಇವತ್ತಿನ ನಮ್ಮ ಫುಲ್ ಡೇ ಹೀಗಿತ್ತು ನೋಡ್ರಿ. ಈ ಒಂದು ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ.